ಜಿಂಗಲಕ್ಕ ಲಕ್ಕ ಲಕ್ಕ ಜಿಂಗಿಲಕ್ಕ ಲಕ್ಕ ಲಕ್ಕ ಬಾಬು ಡ್ಯಾನ್ಸ್ ಮಾಡೋಣ. ನಿಂದೇ ಬೆಸ್ಟ್ ಮಗ, ನಿಂದೇ ಬೆಸ್ಟ್, ನಿಂದೇ ಬೆಸ್ಟ್. 100 ರೂಪಾಯಿ ಹಿಂಗೆ ಹಾಕ್ಯಣದ ಹಿಂಗೆ ಎತ್ತಿಟ್ಬಿಡೋದು. ಈ ನಮ್ದು ಹಾಕ್ಯಣಕ್ಕೆ ಒಂದು ತಾಸು, ಬಿಚ್ಚಕ್ಕೆ ಒಂದು ತಾಸು ಬೇಕು ನಮಗೆ. ಓಕೆ ಸ್ನೇಹಿತರೆ, ಲೆಟ್ಸ್ ಗೋ. ಕನಸೆ ಜೀವನ ಸಣ್ಣ ಹಠವ ಮಾಡಿದೆ ಹೃದಯ ಈ ದಿನ ಎದೆಯ ದೂರವಾಣಿಯ ಕರೆಯ ರಿಂಗಣ ಕೇಳು ಜೀವವೇ ಏತಕಿ ಕಂಪನ ಹೃದಯವು ಎಲ್ಲಿ ಕಳೆದು ಹೋಗಿದೆ. ಸ್ನೇಹಿತರೆ, ಇನ್ನೊಂದು ಏನಪ್ಪ ಅಂತಂದರೆ, ನೀವು ಇಲ್ಲಿ ಘಾಟ್ ಸೆಕ್ಷನಲ್ಲಿ ಏನಾದರೂ ಘಾಟ್ ಸೆಕ್ಷನಲ್ಲಿ ಆ್ಯಕ್ಚುಲಿ ನಾನು ಹೇಳ್ಬೇಕಂದ್ರೆ ಪರ್ಸ್ನಲ್ಲಾಗಿ ಸ್ಟಾಪ್ ಮಾಡ್ಬಾರ್ದು ಗಾಡಿನ. ಒಂದೇ ನೀವು ಏನಾದರೂ ಈ ಥರ ರನ್ನಿಂಗ್ ಗೇರ್ಸು ಏನೋ ಒಂದು ಎಮರ್ಜೆನ್ಸಿ ಇದೆ ಹಾಕ್ಕೋಬೇಕು ಏನಾರ ರಿಕ್ವೈರ್ಡ್ ಇತ್ತಂದರೆ, ಸ್ವಲ್ಪ ಸ್ಟ್ರೇಟ್ ರೋಡ್ ಇರುತ್ತಲ್ಲ, ಆ ಥರ ಇದ್ದ ಸ್ಟ್ರೇಟ್ ರೋಡ್ ಇರುತ್ತಲ್ಲ ಅಲ್ಲಿ ಗಾಡಿನ ಇದು ಮಾಡಿ ಸೈಡ್ ಹಾಕಿ. ಇಲ್ಲಾಂದರೆ ಹಾಕಕ್ಕೆ ಹೋಗ್ಬೇಡಿ. ಯಾಕಂತಂದರೆ ನೀವೇನಾದ್ರು ಕರ್ವಲ್ಲಿ ಏನಾರು ಹಾಕಿದರೆ ಸಡನ್ಲಿ ಕಾರ್ ಏನಾದ್ರು ಬಂದರೆ ಏನಾದ್ರು ಮಾಡ್ಬೋದು ಕಂಟ್ರೋಲು. ಬಸ್ಸಿಗೆ ಏನಾದ್ರು ಬಂತಂದರೆ ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಪಕ್ಕ ಹೇಳ್ತೀನಿ ಗುದ್ಕೊಂಡು ಹೋಗೋದು ಅವರು, ಅವ್ರಿಗಂತೂ ಕಂಟ್ರೋಲ್ ಮಾಡೋಕ್ಕಾಗೋದೇ ಇಲ್ಲ. ಏನಿಲ್ಲ, ಸ್ವಲ್ಪ ಸ್ಟ್ರೇಟ್ ರೋಡ್ ಇರಬೇಕು. ಇಲ್ಲಾಂದರೆ ಸ್ವಲ್ಪ ಫುಲ್ಲು ಒಳಗಾದ್ರೆ ಹಾಕ್ಬಿಡ್ಬೇಕು ಗಾಡಿನ, ರೋಡ್ ಬಿಟ್ಟು ಫುಲ್ ಒಳಗೆ. ಇಲ್ಲ ರೋಡ್ ಬಿಟ್ಟು ಒಳಗೆ ಹಾಕಿದ್ರೂ ಸ್ವಲ್ಪ ಏನಾಗುತ್ತೆ ಅಂದರೆ ಇವರು ಬಸ್ನವ್ರು ಅವ್ರಿಗೆ ಜಾಗ ಜಾಸ್ತಿ ಬೇಕು. ಅವರೆಲ್ಲ ರೋಡ್ ಬಿಟ್ಟು ನಾನು ಕರ್ವಲ್ಲಿ ನೋಡ್ತಾ ಇದ್ದೆ ಅವಾಗಲೇ, ಅವರೆಲ್ಲ ರೋಡ್ ಬಿಟ್ಟೆಲ್ಲ ಎಕ್ಸ್ಟ್ರಾ ಹೊರಗಡೆ ಗಾಡಿ ತೊಗೊಂಡು ಓಡಿಸ್ತಾರೆ. ಅವರು ಎಲ್ಲ ಸ್ವಲ್ಪ ಜಾಗ ಸ್ಪೇಸ್ ಜಾಸ್ತಿ ಬೇಕು ಅವ್ರಿಗೆ. ಹಂಗಾಗಿ ನೀವು ಸ್ವಲ್ಪ ಈ ಥರ ನೋಡಿ, ಸ್ಟ್ರೇಟ್ ರೋಡ್ ಇದೆ ನೋಡಿದ್ದು, ಈ ಥರ ಸ್ಟ್ರೇಟ್ ರೋಡ್ ಇದ್ದಲ್ಲೇ ಸ್ವಲ್ಪ ಹಾಕ್ಕೊಂಡ್ರೆ ನಿಮಗೆ ಬೆಟರು. ಇಲ್ಲಾಂದರೆ ನಿಮ್ಮ ಸೇಫ್ಟಿಗೋಸ್ಕರ ಹೇಳ್ತಾರೋದು. ಇಲ್ಲಾಂದರೆ ಹೊಡ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಯಾಕಂದರೆ ಗೊತ್ತಾಗಲ್ಲ, ಆ ಒಂದು ಸ್ಪೀಡಲ್ಲಿ ಗಾಡಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಕಂಟ್ರೋಲ್ ಮಾಡಿದ್ರೆ ಅವ್ರದ್ದು ಗಾಡಿ ಪಲ್ಟೆ ಬೀಳೋ ಚಾನ್ಸಸ್ ಇರುತ್ತೆ. ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅವರಿಗೆ. ಅವ್ರು ಒಂದು 30-50 ಸ್ಪೀಡ್ ಇದ್ರೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸಡನ್ಲಿ. ಹಂಗಾಗಿ ಸ್ವಲ್ಪ ಸ್ಟ್ರೇಟ್ ರೋಡ್ ನೋಡಿ, ಇಲ್ಲಿಂದ ಅಷ್ಟು ಸ್ಟ್ರೇಟ್ ರೋಡ್ ಇದೆಯಲ್ಲ, ಸ್ವಲ್ಪ ಈ ಥರ ಸ್ಟ್ರೇಟ್ ರೋಡಲ್ಲಿ ಗಾಡಿ ಏನಾದರೂ ನಿಮ್ಮದು ಬ್ರೇಕ್ಸ್ ಏನಾರು ಇದ್ದರೆ ಹಾಕ್ಕೊಳ್ಳಿ. ಸ್ನೇಹಿತರೆ, ಈ ಕಡೆ ನೋಡ್ರಿ, ಈ ಲೆನ್ಸ್ ಕ್ಲೀನ್ ಮಾಡ್ತೀನಿ ನೋಡ್ಕೊಳ್ರಿ. ಈ ಕಡೆ ನೋಡ್ರಿ ಹೆಂಗಿದೆ ವ್ಯೂ, ಅಲ್ಟಿಮೇಟ್ ಅಲ್ವಾ? ಅದಕ್ಕೆ ಹೇಳೋದ್ರಿ, ಮಾನ್ಸೂನಲ್ಲಿ ಚಿಕ್ಕಮಂಗ್ಳೂರು ಕರ್ನಾಟಕ ಎಲ್ಲ ನಿಮಗೆ ನೆಕ್ಸ್ಟ್ ಲೆವೆಲ್ ಇರ್ತಂತ ಇದಕ್ಕೆ ಹೇಳೋದು. ಮುಂದ್ಗಡೆ ನೋಡ್ರಿ ಹೆಂಗಿದೆ ಸ್ವರ್ಗ, ನೋಡ್ರಿ ಮುಂದ್ಗಡೆ ಹೆಂಗಿದೆ. ಒಂಥರ ಮಳೆ ಬಂದಾಗ ಒಂಥರ ವ್ಯೂ ಓಪನ್ ಆಗುತ್ತೆ ನಿಮಗೆ. ಅಲ್ಲಿ ನೋಡಿ ಆ ಥರ ಇದೆ. ಈ ಸಾಂಬಾರು ಗೀಂಬಾರು ಅಂತ ತುಂಬ ಪ್ರಾಣಿಗಳಿದ್ದಾವೆ. ನಮ್ಮ ಅದೃಷ್ಟಕ್ಕೆ ಯಾವುದಾದ್ರೂ ಸಿಕ್ಕರೆ ಸಿಗ್ಬೋದು, ಇಲ್ಲಾಂದ್ರೆ ಇಲ್ಲ. ಸ್ನೇಹಿತರೆ, ನೀವು ಯಾವುದಾದ್ರು ಟೂರಿಸ್ಟ್ ಪ್ಲೇಸಿಗೆ ಹೋಗ್ತೀರಂದ್ರೆ ಇಲ್ಲಿ ಮಾಡ್ತಾರೆ ನೋಡ್ರಿ ಮೊಬ್ಸೋಳ ಮಕ್ಕಳು, ಇವ್ರ ಥರ ಮಾಡಬೇಡ್ರಿ. ಯಾವ ಥರ ಒಂದು ಪ್ಲೇಸ್ಗೆ ಹೋದರೆ ರೆಸ್ಪಾನ್ಸಿಬಿಲಿಟಿಯಿಂದ ಹೋಗ್ಬೇಕು. ನೋಡಲ್ಲಿ ಇವರೆಲ್ಲ ಸೈಡಲ್ಲಿ ಹೆಂಗೆ ತಗೊಂತ ಇದ್ದಾರೆ ಫೋಟೋ. ಈ ಥರ ತಗೊಳ್ಳಿ ಬೇಡನಲ್ಲ. ಅಲ್ಲೆಲ್ಲ ನಡ ರೋಡಲ್ಲಿ ಬಟ್ಟೆ ಬಿಚ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಎಲ್ಲ ಸುಮ್ಮನೆ ಹಾಳು ಮಾಡ್ತಾರೆ ಪ್ಲೇಸ್ನ. ಇದೇ ಕಣ, ನಿಂಗೊಂದು ಐಡಿಯಾ ಕೊಡ್ತೀನಿ. ಕುದುರೆ ಮುಖ ಹೋಗಂತಾರಲ್ಲ, ಇದೆ ಇದು.
ಅದೇ ಸ್ನೇಹಿತರೆ, ಇವಾಗ ಯಪ್ಪ ಹಂಸು ನೋಡಲಿಲ್ಲ. ಇವಾಗ ಬೀಚ್ಗಳಿಂದ ಇನ್ನೊಂದು 34 ಕಿಲೋಮೀಟ್ರ್ ಇದೆ. ನಮ್ದೇನಂದರೆ ಧರ್ಮಸ್ಥಳ ಮತ್ತು ನೋಡ್ಕೊಂಡು ಚಾರ್ಮಡಿ ಹೊಡೆ ಅಂತ ಅಂದ್ಕೊಂಡಿದ್ವಿ. ಆದರೆ ಟೈಮು ಸ್ವಲ್ಪ ಏನಾಗತ್ತಂದರೆ ನಮಗೆ ಧರ್ಮಸ್ಥಳ ಹೋದ್ರೆ ಅಲ್ಲಿ ದರ್ಶನ ತೊಗೊಂಡು ಸ್ವಲ್ಪ ಲೇಟ್ ಆಗಿಬಿಡುತ್ತಲ್ಲ. ಚಾರ್ಮಡಿ ನೋಡೋಕ್ಕಾಗಲ್ಲ. ಮತ್ತು ಚಾರ್ಮಡಿ ನೋಡ್ಬೇಕಂದ್ರೆ ನಾವು ಬೆಳಗ್ಗೆನೇ ವೇಟ್ ಮಾಡಬೇಕು. ನಮಗೆ ಸ್ವಲ್ಪ ಬೆಂಗಳೂರು ಇವತ್ತೇ ಹೋಗ್ಬೇಕು. ಹಂಗಾಗಿ ಧರ್ಮಸ್ಥಳ ಸ್ಕಿಪ್ ಮಾಡ್ತಾಯಿದ್ವಿ. ನಮಗೆ ಇವಾಗ ಏನಂದರೆ ಒಂದು ಈ ಬಾರ್ಡ್ರ್ ಬರುತ್ತಲ್ಲ, ಎಸ್ಕೆ ಬಾರ್ಡ್ರು. ಇವಾಗ ನಾವು ಅಲ್ಲಿಂದ ಏನು ಇನ್ನಾಗಿ ಬಂದಿದ್ವಿ, ಇಲ್ಲಿ ಎಸ್ಕೆ ಬಾರ್ಡ್ರಲ್ಲಿ ಔಟ್ ಆಗ್ತೀವಲ್ಲ. ಇವಾಗ ಇಲ್ಲಿ ಒಂದು ಬೀಚ್ಗಳು ಅಂತ ಒಂದು ಊರು ಬರುತ್ತೆ. ಆ ಊರಿಂದ ನಾವು ಡೈವರ್ಷನ್ ತೊಗೊಂಡು ಚಾರ್ಮಡಿ ಮೇಲೆ ಹೋಗ್ಬೋದು. ಯಾಕಂದರೆ ಚಾರ್ಮಡಿನ ಡೇದಾಗ ನೋಡೋದೇ ಒಂಥರ ಸ್ವರ್ಗ. ನೈಟ್ ಟೈಮಲ್ಲಿ ನಿಮ್ಗೆ ಏನು ಕಾಣಲ್ಲ, ಸ್ವಲ್ಪ ರಿಸ್ಕಿ ಕೂಡ ಇರುತ್ತದು. ಆದರೆ ನೈಟ್ ಟೈಮಲ್ಲಿ ಏನು ಯೂಸ್ ಇಲ್ಲ ಚಾರ್ಮಡಿ ಮೇಲೆ ಹೋಗೋದು. ಆದರೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಷ್ಟೇ, ಘಾಟ್ ಸೆಕ್ಷನಲ್ಲಿ ಹೊಡೆಯೋದು. ಅದು ಬಿಟ್ಟರೆ ಏನಿಲ್ಲ. ಡೇದಾಗ ಹೋದ್ರೆ ಅದೊಂದು ಸಖತ್ ಸೀನರಿ ಎಲ್ಲ ಪ್ಲೇಸಸ್ ಎಲ್ಲ ನೀವು ನೋಡ್ಕೊಂಡು ಹೋಗ್ಬೋದು. ಒಂದು ಏನು ನೀವು ಚಾರ್ಮಡಿ ಮಾನ್ಸೂನಲ್ಲಿ ಅದೇನೊಂದು ಸ್ವರ್ಗ ಹೇಳ್ತೀವಿ, ಅದು ನೋಡ್ಬೇಕಂದ್ರೆ ನಾವು ಡೇದಾಗ ಹೋಗ್ಬೇಕು. ನೈಟ್ ಟೈಮಲ್ಲಿ ಏನು ವೇಸ್ಟು ಯೂಸ್ ಇಲ್ಲ. ಅದಕ್ಕೆ ಧರ್ಮಸ್ಥಳ ಸ್ಕಿಪ್ ಮಾಡ್ತಾಯಿದ್ವಿ. ಅಪ್ಪ ಮಂಜುನಾಥ, ನಮ್ಮಿಂದ ತಪ್ಪಾಗಿದ್ದರೆ ಕ್ಷಮಿಸಿಬಿಡಪ್ಪ. ನೆಕ್ಸ್ಟ್ ಟೈಮ್ ನಿನಗಂತ ಸಪ್ರೇಟಾಗಿ ಬರ್ತೀವಿ. ಇಲ್ಲಿವರೆಗೂ ಜೋಪಾನಾಗ ಕರ್ಕೊಂಡು ಬಂದಿದ್ಯಾ, ಜೋಪಾನಾಗ ಕಳಿಸ್ಕೊಡಪ್ಪ ಸಾಕು. ಮತ್ತು ನಿನ್ನ ನೋಡೋಕೆ ಬಂದಿಲ್ಲ ಅಂತಂದು, ನಿನ್ನ ದರ್ಶನಕ್ಕೆ ಬಂದಿಲ್ಲ ಅಂತಂದು ನಮ್ಮ ಮೇಲೆ ಕೋಪ ಮಾಡ್ಕೋಬೇಡ. ನೆಕ್ಸ್ಟ್ ಟೈಮ್ ನಿನಗೆ ಸಪ್ರೇಟಾಗಿ ಬಂದು ನಿನ್ನ ದರ್ಶನ ಪಡಿತೀವಿ. ಕ್ಯಾಮ್ರಾ ಆಫ್ ಮಾಡೋಕ್ಕೆ ಮನ್ಸು ಬರ್ತಾ ಇಲ್ಲ. ಯಾಕಂದರೆ ಸೀನರಿ ಪ್ಲೇಸಸ್ಗಳು ಹಂಗಿದ್ದಾವೆ. ಈಗ ನಾನು ಒಬ್ಬನೇ ನೋಡಿ ಎಂಜಾಯ್ ಮಾಡೋದ್ರ ಜೊತೆಗೆ ನಿಮಗೂ ತೋರಿಸ್ಬೇಕಲ್ಲ ಹೆಂಗಿದೆ ಅಂತ. ನಾನೊಬ್ಬನೇ ನೋಡಿದರೆ ನೀವು ಆಮೇಲೆ ನನ್ನ ಬೇಕಿತ್ತು, ಹೆಂಗೆ ಗುರು ನೀವು ಒಬ್ಬನೇ ನೋಡ್ಕೊಂಬಂದಿದ್ದೀಯ ನಮಗೂ ತೋರಿಸಿಲ್ಲ ಅಂತ. ಇಲ್ಲಿ ನೋಡ್ರಿ ಅಸಲಿ ಮಜಾ. ಲೆನ್ಸ್ ಓರ್ಸೋಣ, ಲೆನ್ಸಾ ಇಲ್ಲಿ ನೋಡ್ರಿ. ಆಹಾ ಒಂದ್ ಮೋರ್ ಒಂಟಿ ಕಾಲಲಿ ಕಾದು ನಿಂತಿದೆ ಭೂಮಿಗೆ ಬರಲು, ನನ್ನೊಳಗೊಳಗೆ ಒಲವಿನ ಯೋಗ ತುದಿಗಾಲಲಿ ನಿಂತು ಕಾದಿದೆ ಚಿಮ್ಮುತ್ತ ಬರಲು. ಕಾವ್ಯಕ್ಕೂ ಸುರಿ ಗೊತ್ತಿಲ್ಲ, ಹಾಡುಗಾರ ನಾನಲ್ಲ. ನಿನ್ನೆ ಪ್ರೀತಿ ಮಾಡುವೆ ನಾನು, ಇಷ್ಟೇ ಹಂಬಲ. ನಿನ್ನೆ ಪ್ರೀತಿ ಮಾಡುವೆ ನಾನು, ಇಷ್ಟೇ ಹಂಬಲ.